ಇವತ್ತು ಒಂದು ಎರಡು ಮಾತು ಮಾತಾಡ್ಬೇಕಂತ ಮಾಡೀನಿ. ಏನಂದ್ರೆ ಇವತ್ತು ಒಂದು 15 ವರ್ಷದಿಂದ ನಮ್ಮ ಮನೆಗೆ ನಾಲ್ಕು ಎತ್ತಿದ್ವಿ. ನಮ್ಮ ಮನೆಗೆ ಯಾರು ಮಾಡೋರಿಲ್ಲ ಸಂಬಂಧ ನಾವು ಮಾರಿ ಟ್ರ್ಯಾಕ್ಟರ್ ಮಾರಿದೆವು. ಅದು ಲಾಭ ಅನ್ನಿಸ್ತು ನಮಗೆ. ಆದ್ರೆ ಅದರಿಂದ ಪರಿಸರಕ್ಕೆ ಎಷ್ಟು ಹಾನಿ ಬಂದ್ರೆ ಅದು ಯಾರು ಅದ್ರ ಬಗ್ಗೆ ಅಧ್ಯಯನ ಮಾಡೋರು ಇರ್ತೈತಿ. ಇವತ್ತು ನಮ್ಮ ಮುಂದೆ ಹೋಗೋದ್ರಾಗೆ ಆ ಥರ ಹೊತ್ತು ಹಳ್ಳಿ ಯಾರು ನೋಡಾಕ್ತಾ ಇರಲಿಲ್ಲ, ಹಿಂದೆ ನೋಡಾಕ್ತಾ ಇರಲಿಲ್ಲ ಯಾರು. ಈಗ ಏನದಂದ್ರೆ ಭೂಮಿ ನಾವು ಉಳಿಬೇಕಾಗಿತ್ತು ಅಂದ್ರೆ ಮೊದಲು ದನಗಳು ಬೇಕು. ಒಕ್ಕಲ್ತನ ಆದಂದ್ರೆ ಮೊದಲು ನಮ್ಮ ಮನ್ಯಾಗ 2 ಆಕಳಾರಿ ಇರ್ಬೇಕು ಕನಿಷ್ಠ. ನಾವು ಎತ್ತ ಹೊಡೆಯೋರು ಇರ್ಬೇಕಂದ್ರೆ 2 ಆಕಳಾರಿ ಬೇಕು ನಮ್ಮ ಮನ್ಯಾಗ. ಅಂದ್ರೆ ಈ ಭೂಮಿನೂ ಆರೋಗ್ಯ ಇರ್ತದೆ. ಭೂಮಿ ಆರೋಗ್ಯ ಇತ್ತಂದ್ರೆ ನಾವೆಲ್ಲ ಆರಾಮಿರಕ್ಕೆ ಸಾಧ್ಯ ಇದೆ. ಇನ್ನೊಂದು ಏನಂದ್ರೆ ನಾವೆಲ್ಲರೂ ಕೂಡಿ ಈಗ ಹೋಗ್ಯಾವ ಮುಂದೆ ಮಾಡೋಣ. ಆದ್ರೆ ಈಗ ಇದ್ದವ್ರಿಗೆ ಯಾರು ನಿಜವಾಗಿ ರೈತರು ಒಕ್ಕಲ್ತನ ಮಾಡ್ತಾರೆ ಅವ್ರಿಗೆ ಏನಾದರೂ ಸರ್ಕಾರದಿಂದ ಇಲ್ಲಿಕಂದ್ರೆ ಅವ್ರು ತೆಗಿತಾರೆ ನೀಟ್ರಾಗೆ. ಯಾಕಂದ್ರೆ ಅದು ಪಡ್ತಾರಿಲ್ಲ ಅವ್ರಿಗೆ. ಒಕ್ಕಲ್ತನ ಯಾವ ಮಾಡ್ತಾನೆ ನಿಜವಾಗಿ ಅವ್ನು ಪಡ್ತಾರಿಲ್ಲ. ಅವ್ಗೆ ಏನಾದರೂ ಸರ್ಕಾರದಿಂದ ಸಹಾಯಧನ ಇವತ್ತು ಏನಾದರೂ 2,000 ರೂಪಾಯಿ ಕೊಡ್ತಾರೆ, 5,000 ರೂಪಾಯಿ ಕೊಡ್ತಾರೆ, ಉಳಿದವ್ರಿಗೆ ಕೊಡ್ತಾರೆ. ಇಂಥವ್ರಿಗೆ ಒಕ್ಕಲ್ತನದವ್ರಿಗೆ ಯಾಕೆ ಕೊಡಂಗಿಲ್ಲ? ಮತ್ತು ದನ ಮಾಡೋರಿಗೆ ಅದು ಇವತ್ತಿನ ದಿವಸ ವಿಚಾರ ಮಾಡಿ ನೋಡಿದ್ರೆ ಏನೂ ಲಾಭ ಇಲ್ಲ. ಇವತ್ತು ನಾವು ದನಗಳಿರ್ತೇವೆ, ಅದ್ರದ್ದೆಲ್ಲ ಟ್ಯಾಲಿ ಮಾಡಿ ನೋಡಿದ್ರೆ ಏನೂ ಉಳಿಯಂಗಿಲ್ಲ ಅದು. ಯಾಕಂದ್ರೆ ನಮಗೆ ದನಗಳು ಇದ್ರೆ ಭೂಮಿ ಉಳಿತದೆ, ನಾವು ಉಳಿತೇವೆ, ತಿಳ್ಕೊಂಡು ಕೂತೇವೆ ನಾವು ದನಗಳು. ಇದನ್ನೆಲ್ಲ ಇವತ್ತಿನ ಯುವ ಪೀಳಿಗೆ ವಿಚಾರ ಮಾಡ್ಬೇಕಾಗ್ಯದ. ಈಗ ಯಾರಿಗೂ ಮೊಬೈಲ್ ಬಿಟ್ಟರೆ ಏನೂ ವಿಚಾರ ಇಲ್ಲ. ನಾನು ಹಿಡ್ಕೊಂಡೆ ಹೇಳ್ತೀನಿ. ನಾನು ಮತ್ತೊಬ್ರು ದೋಷ ಮಾಡೋಕ್ಕೆ ಹೋಗೋದು. ನಾನು ಮೊಬೈಲ್ ಅಂದ್ಬಿಟ್ಟು ಯಾರಿಗೂ ಏನೂ ವಿಚಾರ ಇಲ್ಲ. ನಮ್ಮ ಶರೀರದೇ ನಮಗೆ ಕಾಳಜಿ ಇಲ್ಲ. ನಾವು ಹೆಂಗೆ ಉಂಡ್ರೆ ನಾವು ಆರೋಗ್ಯ ಇರ್ತೇವೆ. ಅದು ಸಗಣಿ ಈ ಭೂಮಿಗೆ ಉಪಯೋಗ ಅದ. ಆದ್ರೆ ನಾವು ಅದ್ರ ಬಗ್ಗೆ ಯಾರೂ ಅಧ್ಯಯನ ಮಾಡೋಕ್ಕೆ ತಯಾರಿಲ್ಲ. ಇವತ್ತು ವಿಜ್ಞಾನಾದರೂ ಅದ್ರ ಬಗ್ಗೆ ವಿಚಾರ ಮಾಡೋಕ್ಕೆ ತಯಾರಿಲ್ಲ. ನೋಡಿ ಎಲ್ಲರೂ ವಿಚಾರ ಮಾಡಿ ದನಗಳು ಉಳಿಸ್ಬೇಕಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಂಡು